ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತಹ ವಿಷಯ ನಿನ್ನೆಯ ದಿನ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯ ನಾಯಕರಾದಂಥ ಬಸನಗೌಡ ಪಾಟೀಲ್ ಅವರನ್ನು ಉಚ್ಚಾಟನೆಗೊಳಿಸಿರುವಂಥದ್ದನ್ನು ಖಂಡನೆ ಮಾಡುವ ಸಲುವಾಗಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ರಾಜ್ಯದ ಅತ್ಯಂತ ಧೀಮಂತ ನಾಯಕರು, ಇಡೀ ಅಖಂಡ ಕರ್ನಾಟಕದ ಹಿಂದೂ ಹುಲಿ ಎಂದು ಪ್ರಚಲಿತರಾಗಿ ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಿ, ಇವತ್ತು ನಿನ್ನೆಯಿಂದೇನಲ್ಲ ವಾಜಪೇಯಿಯವರ ಕಾಲದಿಂದ ಕಟ್ಟಿ ಬೆಳೆಸಿ ಇವತ್ತ ಅಚಾನಕ್ಕಾಗಿ ನಿನ್ನೆ ಅವ್ರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿರುವಂಥದ್ದನ್ನು ಕೇಳಿ ನಮಗೆಲ್ಲರಿಗೂ ದಿಗ್ಭ್ರಮೆ ಮತ್ತು ಆಶ್ಚರ್ಯಚಕಿತರಾಗಿದ್ದೀವಿ. ಇವತ್ತು ಇಡೀ ರಾಜ್ಯಾದ್ಯಂತ ಹಲವಾರು ಭಾಗಗಳಲ್ಲಿ ಪ್ರತಿಭಟನೆಗಳು ತಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀರಿ. ಎಲ್ಲ ಕಾರ್ಯಕರ್ತರಿಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಹಳ ಕಾರ್ಯಕರ್ತರಿಗೆ ನೋವಾಗಿದೆ. ಈ ಒಂದು ಪಕ್ಷದ ನಡೆಯನ್ನು ಯಾರೂ ನಿರೀಕ್ಷಿಸಿರಲಿಲ್ಲ. ಭಾರತೀಯ ಜನತಾ ಪಕ್ಷ ಅನ್ನುವಂಥದ್ದು ಒಂದು ಸಮುದ್ರದಂಥ ಪಕ್ಷ. ಭಿನ್ನಾಭಿಪ್ರಾಯಗಳು ಬರುವುದು ಸಹಜ, ಸಣ್ಣ ಪುಟ್ಟು ತೊಂದರೆಗಳು ಬರುವಂಥದ್ದು ಸಹಜ. ಮನೆಯಲ್ಲಿ ಅಣ್ಣತಮ್ಮರಿಗೆ ಭಿನ್ನಾಭಿಪ್ರಾಯಗಳಿರಬೇಕಾದ್ರೆ ಇಂಥ ದೊಡ್ಡ ಪಕ್ಷದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಇರ್ತಾವೆ. ಹಾಗಂಥೇಳಿ ಅತ್ಯಂತ ಮೇರು ವ್ಯಕ್ತಿತ್ವದ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಅವರನ್ನು ಉಚ್ಚಾಟನೆ ಮಾಡಿರುವಂಥದ್ದು ಇದು ಹಿಂದೂ ಪರವಾದಂತಹ ಆಲೋಚನೆಗೆ, ಭಾರತೀಯ ಜನತಾ ಪಕ್ಷಕ್ಕೆ ರಾಜ್ಯದಲ್ಲಿ ಹಿನ್ನಡೆ ಆಗುತ್ತೆ ಅನ್ನುವಂತಹ ನೋವು ನಮಗೆಲ್ಲ ಇದೆ. ಭಾರತೀಯ ಜನತಾ ಪಕ್ಷ ಅನ್ನುವಂಥದ್ದು ಒಂದು ಕಾರ್ಯಕರ್ತರ ಪಕ್ಷ. ಇಡೀ ರಾಷ್ಟ್ರದಲ್ಲಿ ನಮಗೆ ಭಾರತೀಯ ಜನತಾ ಪಕ್ಷ ಮತ್ತು ಭಾರತೀಯ ಜನತಾ ಪಕ್ಷದ ಸಿದ್ಧಾಂತಗಳ ಬಗ್ಗೆ ಅತ್ಯಂತ ಹೆಮ್ಮೆ ಇದೆ. ಆದರೆ ಪಕ್ಷದ ಸಿದ್ಧಾಂತ ಕೆಲವೊಂದು ವ್ಯಕ್ತಿಗಳ ಹಿತಾಸಕ್ತಿಗಾಗಿ, ಕೆಲವೊಂದು ವ್ಯಕ್ತಿಗಳನ್ನು ಕಾಪಾಡೋದಕ್ಕೋಸ್ಕರ ಪಕ್ಷದ ಸಿದ್ಧಾಂತದಿಂದ ವಿಘಟನೆಯಾಗಿರುವಂಥದ್ದು ಅತ್ಯಂತ ನೋವಿನ ಮತ್ತು ದುಃಖಕರ ಸಂಗತಿ. ನಮಗೆ ನಾಳೆ ಜನರ ಹತ್ರ ಹೋಗ್ಬೇಕಾದಂದರೆ ಯಾವ ನೈತಿಕತೆಯಿಂದ ಹೋಗಬೇಕು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾವ ನಾಯಕರು ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಿದ್ರು, ಹಿಂದೂ ನೆಲೆಯನ್ನು ಗಟ್ಟಿಗೊಳಿಸಿದ್ರು, ಭಾರತೀಯ ಜನತಾ ಪಕ್ಷದ ವೋಟ್ ಬ್ಯಾಂಕನ್ನು ಗಟ್ಟಿಗೊಳಿಸಿದ್ರು, ಕಳೆದ ಮೊನ್ನೆಯ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿ 19 ಲೋಕಸಭಾ ಸದಸ್ಯರನ್ನ ಆರಿಸಿ ಕಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು, ಅವರನ್ನು ಉಚ್ಚಾಟನೆಗೊಳಿಸಿರುವಂಥದ್ದು ಖಂಡನೀಯ. ಯಾಕಂದರೆ ಬಸನಗೌಡರು ಯಾವಾಗಲೂ ಭಾರತೀಯ ಜನತಾ ಪಕ್ಷದ ಕಟ್ಟಾಳು. ಕೆಲವೊಂದು ತಪ್ಪು ನಿರ್ಧಾರಗಳನ್ನು ಪ್ರತಿಭಟಿಸಿರ್ಬೋದು ಸ್ವಾಭಾವಿಕವಾಗಿ. ಭಾರತೀಯ ಜನತಾ ಪಕ್ಷ ಭ್ರಷ್ಟಾಚಾರ ರಹಿತವಾಗಿರಬೇಕು. ಭಾರತೀಯ ಜನತಾ ಪಕ್ಷ ವಂಶ ಪಾರಂಪರ್ಯ ಆಡಳಿತದ ವಿರುದ್ಧವಾಗಿರಬೇಕು. ಭಾರತೀಯ ಜನತಾ ಪಕ್ಷ ಸಾಮಾನ್ಯ ಜನರ ಕಾರ್ಯಕರ್ತರ ಇರಬೇಕು ಅನ್ನುವಂತಹ ಒಂದು ಸಿದ್ಧಾಂತದ ಅಡಿಯಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದ ಅಸ್ತಿತ್ವದಲ್ಲಿದೆ. ಆದರೆ ಯಾರ್ದೋ ಒಬ್ಬರು ಹಿತಾಸಕ್ತಿಗಾಗಿ, ಯಾರ್ದೋ ಕೆಲವೊಬ್ಬರು ಷಡ್ಯಂತ್ರದಿಂದಾಗಿ ಈ ಥರ ನಿರ್ಧಾರಗಳನ್ನು ಅತ್ಯಂತ ದೊಡ್ಡ ನಾಯಕರನ್ನು, ಹಿಂದೂ ಪರವಾಗಿರುವಂಥ ನಾಯಕರನ್ನು ತುಳಿತಾ ಹೋದರೆ ಪಕ್ಷಕ್ಕೆ ಎಲ್ಲಿ ಭವಿಷ್ಯ ಉಳಿಯುತ್ತೆ? ಇದು ಒಂದು ನಿದರ್ಶನ ಅಲ್ಲ. ಹಿಂದುತ್ವದ ಪರವಾಗಿ ಮಾತನಾಡುತ್ತಿರುವಂಥ ಅನೇಕ ನಾಯಕರನ್ನು ಹಿನ್ನೆಲೆಗೆ ಸರಿಸಿರುವಂಥದ್ದು ನಮಗೆ ಸಾಕಷ್ಟು ಬಾರಿ ಕಂಡು ಬಂದಿದೆ. ತಮ್ಮ ಮುಂದೆ ಸಾಕಷ್ಟು ಉದಾಹರಣೆಗಳನ್ನು ಹೇಳಬಹುದು. ನಾನು ಪ್ರತಾಪ್ ಸಿಂಹ ಅವರು ಇರ್ಬೋದು, ಅನಂತಕುಮಾರ್ ಅವರು ಇರ್ಬೋದು, ಈಶ್ವರಪ್ಪ ಅವರು ಇರಬಹುದು, ಹೀಗೆ ಹಲವಾರು ನಾಯಕರನ್ನು ಯಾರು ತಮ್ಮ ಇರುವಂತಹ ನಾಯಕರಿಗೆ ಮುಂದೆ ಭವಿಷ್ಯದಲ್ಲಿ ಸ್ಪರ್ಧೆ ಆಗ್ತಾರೋ ಅನ್ನುವಂತಹ ವ್ಯಕ್ತಿತ್ವವುಳ್ಳವರಿಗೆ ಹಿನ್ನಡೆ ಮಾಡುವ ಸಲುವಾಗಿ, ಭವಿಷ್ಯದಲ್ಲಿ ಸ್ಪರ್ಧೆ ಅವ್ರ ಜೊತೆ ಇರಬಾರ್ದು ಅನ್ನೋ ಸಲುವಾಗಿ ಇಂತಹ ಮೇರು ವ್ಯಕ್ತಿತ್ವದ ನಾಯಕರನ್ನು ಉಚ್ಚಾಟಿಸುತ್ತಿರುವುದು, ಕಡೆಗಣನೆ ಮಾಡ್ತಿರುವುದು ಇದು ಅತ್ಯಂತ ಖಂಡನೀಯ. ಇದು ಆಗಬಾರ್ದು ಅನ್ನುವಂಥದ್ದು ನಮ್ಮೆಲ್ಲರ ಇಡೀ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯ. ನಾವು ಹಿಂದೂ ಮತ್ತು ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿರುವಂಥವರು.
ಆದರೆ ಇವತ್ತು ಪಕ್ಷ ಈ ಥರ ತಪ್ಪು ನಿರ್ಧಾರಗಳಿಂದಾಗಿ ಅದರಲ್ಲಿ ನಂಬಿಕೆ ಇಟ್ಟಂಥವ್ರಿಗೆ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಬೇಕು ಅನ್ನುವಂತಹ ಇಚ್ಛಾಶಕ್ತಿ ಇರೋರಿಗೆ ಹಿನ್ನಡೆ ಆಗುತ್ತೆ. ಬರುವಂಥ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಅಧಿಕಾರ ಹಿಡಬೇಕಪ್ಪ ಅಂತಂದ್ರೆ ಬಹಳ ಕಷ್ಟ ಆಗ್ತದೆ. ಈ ಥರ ನಿರ್ಧಾರಗಳನ್ನು ತೊಗೊಂಡಿರುವುದಂತನ್ನ ನಾವು ಬರೀ ವಿಜಯಪುರ ಜಿಲ್ಲೆಯಲ್ಲ ಇಡೀ ರಾಜ್ಯಾದ್ಯಂತ ಖಂಡಿಸಿ ನಾವು ಪ್ರತಿಭಟನೆ ಮಾಡ್ತೀವಿ. ನಾನು ಕಳೆದ 20 ವರ್ಷಗಳಿಂದ ಭಾರತೀಯ ಜನತಾ ಪಕ್ಷದಲ್ಲಿ 2 ಬಾರಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷನಾಗಿ 2 ಬಾರಿ ಜಿಲ್ಲಾ ಉಪಾಧ್ಯಕ್ಷನಾಗಿ 2018 ವಿಧಾನಸಭೆಯಲ್ಲಿ ಇಂಡಿಯನ್ ಸ್ಪರ್ಧೆ ಮಾಡಿದ್ದೀನಿ. ಭಾರತೀಯ ಜನತಾ ಪಕ್ಷದ ಅತ್ಯಂತ ಪ್ರಾಮಾಣಿಕ ಕಾರ್ಯಕರ್ತ ನಾನು. ಆದರೆ ಇಂಥ ತಪ್ಪು ನಿರ್ಧಾರಗಳನ್ನು ನಾವು ಪ್ರತಿಭಟಿಸಿದೆ ಸುಮ್ಮನೆ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಪಕ್ಷನಿಷ್ಠ ನಾಯಕರಿಗೆ, ಪಕ್ಷನಿಷ್ಠ ಕಾರ್ಯಕರ್ತರಿಗೆ, ಪಕ್ಷದ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟವರಿಗೆ ಹಿನ್ನಡೆ ಆಗ್ತದೆ. ನಾವು ಹೆಂಗೆ ನಂಬಬೇಕು ಪಕ್ಷವನ್ನು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತದೆ. ಈ ಘಟನೆಯನ್ನು ನಾವು ಖಂಡಿಸಿ ಬಹುಶಃ ಯಾವುದೋ ತಪ್ಪು ತಿಳುವಳಿಕೆಯಿಂದ ಯಾರೋ ಷಡ್ಯಂತ್ರ ಮತ್ತು ತಪ್ಪು ಮಾಹಿತಿಯಿಂದ ಬಸನಗೌಡರನ್ನ ಉಚ್ಚಾಟಿಸುವನ್ನು ಹಿಂದೆ ತೆಕ್ಕೋಬೇಕು ಅಂತ ಒಂದು ಆಗ್ರಹ ಮಾಡ್ತೀವಿ. ಇಲ್ಲಾಂದ್ರೆ ಪಕ್ಷಕ್ಕೆ ಹಿನ್ನಡೆ ಆಗ್ತದೆ. ನಮ್ಮ ನಾಯಕರು ಬಹುಶಃ ನಾಳೆ ನಾಡ್ದು ಬರ್ಬೋದು. ಅವ್ರು ಬಂದ ಮೇಲೆ ಏನು ಅಭಿಪ್ರಾಯ ತಗೋತಾರ ಅನ್ನುವಂಥದ್ದನ್ನು ನಾವು ಎಲ್ಲರೂ ಒಗ್ಗಟ್ಟಾಗಿ ಈ ಭಾಗದಲ್ಲಿ ಹಿಂದುತ್ವವನ್ನು ಉಳಿಸಿರುವಂಥ ಕೆಲಸ ನಾವು ಮಾಡಬೇಕಾಗ್ಯದ ಅಂತ ಹೇಳ್ಬಿಟ್ಟು ನಾನು ತಮ್ಮೆಲ್ಲರಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಬೃಹತ್ ಪ್ರತಿಭಟನೆ ಗಾಂಧಿ ಚೌಕ್ನಲ್ಲಿದೆ 5 ಗಂಟೆಗೆ ಇವತ್ತು ಸಾಯಂಕಾಲ. ನಾನು ಒಬ್ಬ ಪಂಚಮಸಾಲಿ ಲಿಂಗಾಯತ ಪಂಚಮಸಾಲಿ ರಾಷ್ಟ್ರೀಯ ಪಂಚಸೇನೆ ಅಧ್ಯಕ್ಷ ಡಾಕ್ಟರ್ ಬಸನಗೌಡ ಪಾಟೀಲ್ ನಾಗರಾಳುಲಿ ನಾನು ಹೇಳ್ತಾ ಇರೋದು. ಇವತ್ತು ಬಸನಗೌಡರ ಬಗ್ಗೆ ಕರಾವಳಿ ಭಾಗದಲ್ಲಿ ಕೂಡ ಹೇಳ್ತಾ ಇದ್ದಾರೆ ಜನ, ಇವರು ಹಿಂದುತ್ವಕ್ಕೆ ಮಾಡ್ತಕ್ಕಂಥ ಕಗ್ಗೋಲೆ. ಇವತ್ತೇನು ರಾಜಕಾರಣ ಇದು ಏನು ಹೈಕಮಾಂಡ್ ಏನು ತೆಗೆದುಕೊಂಡಿದ್ದಲ್ಲ ನಿರ್ಧಾರ, ಒಬ್ಬ ಹಿಂದುತ್ವದ ಪರವಾಗಿ, ಭ್ರಷ್ಟಾಚಾರದ ಪರವಾಗಿ ಮತ್ತು ಕುಟುಂಬಶಾಹಿ ಪರವಾಗಿ ಮಾತನಾಡ್ತಕ್ಕಂಥ ಏಕೈಕ ವ್ಯಕ್ತಿ ರಾಜ್ಯದಲ್ಲಿ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಅಂಥವ್ರು ನೀವು ಹೊರಗೆ ಹಾಕ್ತೀರಂದ್ರೆ ನಮ್ಮ ಕರಾವಳಿ ಭಾಗದಲ್ಲಿ ಬಹುಸಂಖ್ಯಾತರು ನಾವು ಭಾರತೀಯ ಜನತಾ ಪಕ್ಷ MLA ಗೆಲ್ಲಿಸ್ಕೊಳ್ತೀವಿ. ಇಲ್ಲಿಯೂ ಕೂಡ ನಾವು ಜೀರೋ ಮಾಡ್ತೀವಿ ಇವತ್ತಿನದ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ತಾ ಇದ್ದೀನಿ. ಮತ್ತು ಒಬ್ಬ ಕಾಂಗ್ರೆಸ್ ಶಾಸಕರು ಹೇಳ್ತಾ ಇದ್ದಾರೆ, ಕೋನರೆಡ್ಡಿ ಅವರು ಬಸನಗೌಡ ಪಾಟೀಲ್ ಯತ್ನಾಳ್ನವ್ರನ್ನ ಏನು ಸಸ್ಪೆಂಡ್ ಮಾಡಿರಲ್ಲ, ಅದು ಭಾರತೀಯ ಜನತಾ ಪಕ್ಷ ತೆಗೆದುಕೊಂಡ ಒಂದು ದೊಡ್ಡ ಅನಾಹುತದ ನಿರ್ಧಾರ ಅಂತ ಬೇರೆ ಪಕ್ಷದವ್ರಿಗೆ ಗೊತ್ತಾಗ್ತಾ ಇದೆ. ನಮ್ಮ ಪಕ್ಷದ ನಾಯಕರಿಗೆ ಮತ್ತು ರಾಷ್ಟ್ರೀಯ ಹೈಕಮಾಂಡ್ರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಇವರು ಮಾತನಾಡಿದ್ದೇ ಮುಳುನಾ? ಇವರು ಭ್ರಷ್ಟಾಚಾರದ ಬಗ್ಗೆ ವಿರೋಧ ಮಾಡಿದ್ದೇ ಮುಳುನಾ? ಇವರು ಕುಟುಂಬಶಾಹಿ ಬಗ್ಗೆ ಯೋಚನೆ ಮಾಡಿದ್ದೇ ಮುಳುನಾ? ಇವರು ಹಿಂದುತ್ವದ ಪರವಾಗಿ ನ್ಯಾಯ ಕೊಡಿಸಿದ್ದೇ ಇವ್ರಿಗೆ ಮುಳು ಆಯ್ತಾ? ಅಂದರೆ ರಾಜ್ಯದಲ್ಲಿ ಯಾರೂ ಸತ್ಯವನ್ನು ಮಾತಾಡಬಾರ್ದಾ? ಸತ್ಯವನ್ನು ಮಾತಾಡಿದವ್ರನ್ನ ಎಲ್ಲರೂ ನೀವು ಹೊರಗಡೆ ಹಾಕ್ತಾ ಹೋದರೆ BJP ಎಲ್ಲಿಗೆ ಬರುತ್ತೆ? ಮುಂದೆ BJP ಜೀರೋ ಬರುತ್ತೆ. ನಾವೇನು ಕನಸು ಕಟ್ಕೊಂಡಿದ್ದೇವೆ ಸಾಮಾನ್ಯ ಕಾರ್ಯಕರ್ತರು, ನಾವು ಬೂತ್ ಮಟ್ಟದಲ್ಲಿ ನಾವು ಇನ್ನೊಂದು ಪಾರ್ಟಿಯವ್ರ ಜೊತೆ ಹೊಡೆದಾಟ ಮಾಡಿಕೊಂಡು ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ ನಮ್ಮದು ಹಿಂದುತ್ವ ಪರ, ನಮ್ಮದು ಭ್ರಷ್ಟಾಚಾರ ಮುಕ್ತ ಪರ ಮತ್ತು ನಮ್ಮದು ಏನದ ಯಾರು ನ್ಯಾಯದಿಂದ ಇದು ಮುಕ್ತ ಇದು ಆಗಿದ್ದಾರೆ, ಅನ್ಯಾಯಕ್ಕೊಳಗಾಗಿದ್ದಾರೆ ಅಂಥವ್ರಿಗೆ ನ್ಯಾಯ ಕೊಡಿಸತಕ್ಕಂಥ ಪಕ್ಷ ಯಾವುದಾದ್ರು ಇದ್ದರೆ ಅದು ಭಾರತೀಯ ಜನತಾ ಪಕ್ಷ ಅಂತ ನಾವು ಹೇಳ್ಕೊಂಡು ತಿರುಗ್ತೇವೆ. ನಮ್ಮಂಥ ಸಾಮಾನ್ಯ ಕಾರ್ಯಕರ್ತರು ಇವತ್ತು ನೋವಾಗಿದ್ದು ಬಸನಗೌಡ ಪಾಟೀಲ್ನ ಸಸ್ಪೆಂಡ್ ಮಾಡಿದ್ದು. ಅವ್ರನ್ನ ಯಾಕೆ ಮಾಡಿದಿರಿ? ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದಕ್ಕೆ ಮಾಡಿದಿರಾ? ಅವರು ಕುಟುಂಬಶಾಹಿ ಬಗ್ಗೆ ಮಾತಾಡಿದಕ್ಕೆ ಮಾಡಿದಿರಾ? ಅವರು ಹಿಂದುತ್ವದ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಮಾಡಿದಿರಾ? ಅದಕ್ಕೆ ನಾವು ಇದನ್ನು ರಿವೋಕ್ ಮಾಡಿ ನೀವು ಮರುಪರಿಶೀಲನೆ ಮಾಡಿ ಅವ್ರನ್ನ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷಕ್ಕೆ ನೀವು ಸೇರಿಸ್ಕೋಬೇಕಂತ ನಮ್ಗೆ ಇವತ್ತು ಆಗ್ರಹ. ಅಲ್ಲ, ನೀವು ಪಂಚಮಸಾಲಿ ಹೋರಾಟ ಅಂತ ಹೇಳಿದ್ರೆ ಅವಾಗ ನೆನಪಿರ್ತದೆ. ಹಿಂದೆ BJP ಗೌರ್ಮೆಂಟ್ ಇದ್ದಾಗ ಸಾಕಷ್ಟು ಹೋರಾಟ ಮಾಡಿದ್ರೆ, BJP ಗೌರ್ಮೆಂಟ್ ಇದ್ದಾಗ ದೊಡ್ಡ ಪ್ರಮಾಣ ಹೋರಾಟ ಮಾಡಿದೆ. ಈ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಯಾವ ಪಂಚಮಸಾಲಿ ನಾಯಕರು ಹೋರಾಟ ಇವತ್ತು ಹೋರಾಟ ಮಾಡಿದ್ದೇವೆ. ತಾವು ಹೇಳ್ತೀವಿ ಸರ್, ನೀವು ಕೇಳಿದ್ರೆ ನನಗೆ ಹೇಳಕ್ಕೆ ಅವಕಾಶ ಮಾಡಿ. ಇದೇ ಬೆಳಗಾವಿಯಲ್ಲಿ ನಾವು ಮೊನ್ನೆ ಬೃಹತ್ ಮೆರವಣಿಗೆ ಮಾಡಿದ್ದೇವೆ. ನಮಗೆ ಕೊಟ್ಟಂಥ ಈ ಕಾಂಗ್ರೆಸ್ ಸರ್ಕಾರ ಏನು ಕೊಡ್ತು? ಲಾಠಿ ಚಾರ್ಜ್, ಲಾಠಿ ಏಟು ಕೊಟ್ಟರು ನಮಗೆ. ಯಾಕೆ? ಸಂವಿಧಾನದ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರು ಹೇಳಿದ್ದಾರೆ, ಯಾರು ಹಿಂದುಳಿದಿರ್ತಾರೆ, ಯಾರು ಯಾವುದೇ ಒಂದು ಇದು ಸಮಸ್ಯೆಯಿಂದ ಇದು ಆಗಿರ್ತಾರೆ ಅಂಥವರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಅವರ ಅಡಿಯಲ್ಲಿ ನಾವು ಕೇಳಿದ್ದೇವೆ. ಅವತ್ತು ಇದೇ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಮೇಲೆ ಲಾಠಿ ಪ್ರಹಾರ ಮಾಡಿದರು. ಇದೇ ಬೇರೆ ಸಮಾಜದವ್ರು ಕೇಳಿದರೆ ಅವರಿಗೆ 4% ಏನದ ಇದು ಕೊಡ್ತಿದ್ರಿ ನೀವು. ಇವತ್ತು ಯಾವ ನ್ಯಾಯ ನೀವು? ನಾವು ಅನ್ಯಾಯ ಆಗಿಲ್ವಾ? ನಮ್ಮಲ್ಲಿ ಯಾರು ಸಾಕಷ್ಟು ಜನ ಬಡವರಿದ್ದಾರೆ, ನಮ್ಮಲ್ಲಿ ನಾವು ಶಿಕ್ಷಣ ವಂಚಿತರಿದ್ದೇವೆ ಮತ್ತು ಉದ್ಯೋಗ ವಂಚಿತಿದ್ದೇವೆ. ನಾವು ಕೇಳಿದ ಮೀಸಲಾತಿ ಯಾವುದು ಸ್ವಾಮಿ? ನಾವೇನು ರಾಜಕಾರಣಕ್ಕೆ ಕೇಳಿಲ್ಲ, ನಮ್ಮನ್ನು ಮುಖ್ಯಮಂತ್ರಿ ಮಾಡೋದು ಕೇಳಿಲ್ಲ, ನಮ್ಮ ZP ಮಾಡೋದು ಕೇಳಿಲ್ಲ, TP ಮಾಡೋದು ಕೇಳಿಲ್ಲ.
ನಮ್ಮ ಬಡವರು, ನಮ್ಮ ಕಟ್ಟ ಕಡೆ ಗುಡಿಸಲಿರ್ತಕ್ಕಂಥ ಬಡ ಪಂಚಮಸಾಲಿಯ ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಮತ್ತು ಉದ್ಯೋಗಕ್ಕೋಸ್ಕರ ನಾವು ಮೀಸಲಾತಿ ಕೇಳಿದ್ದೇವೆ. ಸುಮಾರು 4 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೇವೆ. ನಾನೂ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷನಾಗಿ ನಾನು ಹೇಳ್ತೀನಿ ಏನಂದರೆ 712 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದೇವೆ, ಅನೇಕ ಥರದ ಹೋರಾಟಗಳನ್ನು ಮಾಡಿದ್ದೇವೆ. ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬರೀ ಪಂಚಮಸಾಲಿಗೆ ಕೇಳಲಿಲ್ಲ, ಅವರು ಒಳ ಮೀಸಲಾತಿ ಕೆಲವೊಂದೇನದ ಲಿಂಗಾಯತ ಸಣ್ಣ ಸಣ್ಣ ಸಮಾಜಕ್ಕೂ ಕೂಡ ಮೀಸಲಾತಿ ಕೇಳಿದರು. ಅಂಥವ್ರ ಬಗ್ಗೆ ನೀವೇನಾದ್ರು ಇವತ್ತಿಂದ ಇದು ಮಾಡ್ತೀರಿ? ಅವರು ಹೋರಾಟ ಮಾಡ್ತಾನೆ ಇದ್ದಾರೆ. ಅವತ್ತು ಕೂಡ ನಾನು ಇದ್ದೆ, ನಮ್ಮ ಸ್ವಾಮೀಜಿಯವರು ಇದ್ದರು, ನಮ್ಮ MS ರುದ್ರಗೌಡರು ಇವತ್ತು ಇದ್ದರು, ಬಸವರಾಜ ಬೊಮ್ಮಾಯಿ ಸಾಹೇಬರು ಹೇಳಿದರು, ಅವತ್ತು ಮುಖ್ಯಮಂತ್ರಿ ಇದ್ದರು, ಬಸವನಗೌಡ್ರೆ ನೀವು ಈ ಹೋರಾಟದಿಂದ ಹಿಂದೆ ಸರಿರಿ, ನಿಮಗೊಂದು ಮಂತ್ರಿ ಮಾಡ್ತೀನಿ ಅಂತ ಹೇಳಿದರು. ಇವರು ಹೇಳಿದರು, ನನ್ನ ಸಮಾಜಕ್ಕೆ ಮತ್ತು ಇನ್ನಿತರ ಸಮಾಜಕ್ಕೆ ನೀವು ನ್ಯಾಯ ಕೊಟ್ಟರೆ ನನಗೆ 36 ಏನು ನೀವು ಸಚಿವ ಸ್ಥಾನ ನನಗೆ ಒಬ್ಬನಿಗೆ ಕೊಟ್ಟಂಗಾಗುತ್ತೆ, ನಿಮ್ಮ ಮುಖ್ಯಮಂತ್ರಿ ಸ್ಥಾನ ಕೂಡ ನನಗೆ ಒಬ್ಬನಿಗೆ ಕೊಟ್ಟಂಗಾಗುತ್ತೆ. ಅದಕ್ಕೆ ನಾನು ಮಾಡ್ತಕ್ಕಂಥ ಹೋರಾಟಕ್ಕೆ ನೀವು ನ್ಯಾಯ ಕೊಡ್ರಿ, ಆಮೇಲೆ ನನಗೆ ಬೇಕಿದ್ರೆ ಸಚಿವ ಸ್ಥಾನ ಕೊಡ್ರಿ, ಮೊದಲು ನಾನು ಸಚಿವ ಸ್ಥಾನ ತಿರಸ್ಕಾರ ಮಾಡ್ತೀನಿ ಅಂತ ಹೇಳಿದಂಥ ಏಕೈಕ ಪಂಚಮಸಾಲಿ ಸಮಾಜದ ನಾಯಕ ಅಂದ್ರೆ ಅದು ಬಸವನಗೌಡ ಪಾಟೀಲ್ ಅಂತ. ಸರ್, ಈಗ ಬಿಜೆಪಿ ಇಷ್ಟೆಲ್ಲ ಅನ್ಯಾಯ ಮಾಡಿದೆ ಅಂತ ಯಾರಿಗೆ ಯತ್ನಾಳ್ ಅವರಿಗೆ ಅಂತ ನೀವೆಲ್ಲ ಮುಖಂಡರು ಹೇಳ್ತಾ ಇದ್ದೀವಿ. ಈಗ ಮತ್ತೆ ಅದೇ ಪಕ್ಷಕ್ಕೆ ಹೋಗೋಕೆ ಮತ್ತೇನು ವ್ಯಾಮೋಹ ಯಾಕೆ ಅಷ್ಟು ನಿಮಗೆ? ಸರ್, ಇದು BJP ತಪ್ಪಲ್ಲ. BJPಯಲ್ಲಿ ಇರುವಂತಹ ಷಡ್ಯಂತ್ರದ ಅದು ನೀವು ತಪ್ಪು ತಿಳ್ಕೊಂಡು ಹೊಂದಾಣಿಕೆ ರಾಜಕಾರಣ ತಿಳ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಎಂಪಾಲ್ಟಲ್ಲಿ ಏನದು ನೀರು ತರೋದು ಏನು ಜಿಲ್ಲೆಗೆ ನೀರು ತರೋದು ಏನು ಕೆಲಸ ಮಾಡಿದ್ರು ಅದನ್ನು ಹೇಳಿದ್ರೆ ಅಷ್ಟೇ ಅವರು. ಆದರೆ ಹೊಂದಾಣಿಕೆ ರಾಜಕಾರಣ ಅಂತ ನೀವು ಅದನ್ನು ಬಿಂಬಿಸ್ತಾ ಇದ್ದೀರಿ. ಅದು ಹೊಂದಾಣಿಕೆ ರಾಜಕಾರಣ ಅಲ್ಲ, ಅದು ಅಭಿವೃದ್ಧಿ ಮಾಡಿದ್ರೆ ಅಭಿವೃದ್ಧಿ ಮಾಡ್ಯಾರ ಅಂತ ಹೇಳಿ ನಾವು ಹೇಳ್ತಾ ಇದ್ದು ಬಿಂಬಿಸ್ತಾ ಇರೋದಲ್ಲ. ನಿಮ್ಮ ಪಕ್ಷದ ರಿಪೋರ್ಟ್ ತಗೊಂಡು ನಿಮ್ಮ ಈಗ ಸಸ್ಪೆಂಡ್ ಮಾಡ್ಲಿಕ್ಕೆ ಅದು ಒಂದು ಕಾರಣ ಅಂತಾನೆ ಹೇಳಿದ್ರು. ಸರ್, ಅದು ಪ್ಯಾರಾಮೀಟರ್ ತೆಗೀರಿ, ನೀವು ಕೊಡಿರಲ್ಲ. ಹೈಕಮಾಂಡ್ ತಗೊಂಡು ಅದನ್ನೇ ಕಾರಣ. ನಮ್ಮ ರಾಜ್ಯಾಧ್ಯಕ್ಷ ಹೊಂದಾಣಿಕೆ ರಾಜಕಾರಣ ಮೇಲಿದೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ, ಇಲ್ಲಂತೂ ಇಲ್ಲ. ಇಲ್ಲಿ ಬರೀ ಅಭಿವೃದ್ಧಿ ಅಷ್ಟೇ ಇದೆ. ರಾಜ್ಯಾಧ್ಯಕ್ಷ ಬಸವನಗೌಡರು ಅಭಿವೃದ್ಧಿ ಮಾಡ್ಯಾರ ಇಲ್ಲಿ ಇದು ತುಳಾಪುರ ಹೋಗಿ ಈಗ ಇವತ್ತು ಸ್ವಚ್ಛ ನಗರ, ಇದು ಇಡೀ ಇಂಡಿಯಾದೊಳಗೆ 6ನೇ ನಂಬರ್ ನಮ್ದು ಸ್ವಚ್ಛ ಇದು ಗಾಳಿ ಇರುವಂಥ ನಗರ. ಅಂತ ನಗರ ಮಾಡೋಕ್ಕೆ ಕಾರಣ ಪರಿಷ್ಠಪದಿಂದ ನರೇಂದ್ರ ಮೋದಿ ಅವ್ರು ಏನು ಕನಸು ಇಟ್ಕೊಂಡಿದ್ರು, ಅಭಿವೃದ್ಧಿ ವಂಶ ಕುಟುಂಬದ ಏನು ವಿರುದ್ಧವಾಗಿದ್ರು, ಭ್ರಷ್ಟಾಚಾರ ವಿರುದ್ಧವಾಗಿದ್ರು, ಅದನ್ನೇನು ಕನಸು ಕಂಡುಕೊಂಡು ಹೊಂಟಿದ್ರು ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಅವ್ರ ಕನಸನ್ನು ನನಸಾಗಿ ಮಾಡ್ಕೊಂಡಿದ್ರಲ್ಲ. ಇವತ್ತು ಷಡ್ಯಂತ್ರ ಮಾಡೋದು ಹಿಂಗೆ ಬೆಳೀತಾನೆ ನಾಯಕ. ಇದು ಬೆಳೆದ್ರೆ ನಮ್ಗೆ ಯಾರು ಅವ್ರಿಗೆ ನೆನಪು ಹಾರಂಗಿಲ್ಲ. ಮೊನ್ನೆ ಸದನದಲ್ಲಿ ಯಾರು ಎಷ್ಟು ಮಾತಾಡಿದ್ರಿ? ಯಾರು ಸದನದಲ್ಲಿ ಎಷ್ಟು ಮಾತಾಡಿದ್ರು ಹೇಳ್ರಿ? ವಕ್ ಪರವಾಗಿ ಹೋರಾಟ ಮಾಡಿದವರು ಯಾರು? ವಿಜಯಪುರದಲ್ಲಿ ಸುಮಾರು 12,000 ಎಕರೆ ವಕ್ ವ್ಯಕ್ತಿ ಕಬಳಿಸ್ತಿದ್ರು. ಇನ್ನೂ ಅದು 16,000 ಎಕರೆ ಹತ್ರ ಮುಂದೆ ಹೊಟ್ಟಿತ್ತು. ಅದನ್ನು ಸ್ಟಾಪ್ ಮಾಡಿದವರು ಯಾರು? ಸತ್ಯಾಗ್ರಹ ಮಾಡಿದ್ರು ಯಾರು? ನಮ್ಮ ಮ್ಯಾಗ ಎಷ್ಟು ಬೇಕಂತ ಕೇಸ್ ಮ್ಯಾಗ ಗೊತ್ತೇ ನಿಮ್ಗೆ? ಇಲ್ಲಿ ಸ್ಟೇಷನ್ಗೆ ಹೋಗಿ ಕೇಳ್ರಿ, ಕೇಸ್ ಆಗ ನಮ್ಮ ಮ್ಯಾಗ ಯಾಕಾಗ ಹೇಳ್ರಿ? ನಾವು ಜನರ ಪರವಾಗಿ ಹೋರಾಟ ಮಾಡ್ತಿದ್ರು. ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಜನರ ಪರವಾಗಿ ಹೋರಾಟ ಮಾಡ್ತಾರೆ. ಅಲ್ಲಿ ನೋಡ್ರಿ ನಮೋ ನಗರ ಹೋಗಿ ನೋಡ್ರಿ, ನಿನ್ನೆ 300 ಮನೆ ಕೊಟ್ಟಿವಿ. ಎಲ್ಲ ಕಡೆ ಗಾರ್ಡನ್ಸ್ ಆಗಿವೆ, ವಾಕಿಂಗ್ ಟ್ರ್ಯಾಕ್ಸ್ ಆಗಿವೆ, ಕಾಯಿಪಲ್ಯ ಮಾರ್ಕೆಟ್ ಇವತ್ತು ನೆಮ್ಮದಿನ ಜೀವನ ಮಾಡ್ತಾ ಇದಾರೆ ಕಾಯಿಪಲ್ಯ ಮಾರೋರು. ಅಲ್ಲ, ಒಂದು ನಿಮಿಷ ಅದನ್ನ ಕೇಳ್ರಿ. ಹಳೆ ಒಂದು ಕಾಲದಾಗ ಬಿಜೆಪಿ ಅಂದ್ರೆ ಓಡೋಗ್ಬಿಡ್ತಿದ್ರು. ಅಂತ ಒಂದು ಸ್ಥಿತಿ ಒಳಗೆ ಏನು ಅಟಲ್ ಬಿಹಾರಿ ಏನು ಚಿಂಗಾರಿ ಅಟಲ್ ಬಿಹಾರಿ ಅಂತ ಇವರು ಪಕ್ಷದಿಂದ ಬೆಳೆದವ್ರು ಇವರು. ಏನು ಸ್ವಂತ ಈಗ ಬಂದು ಪ್ಯಾರಾಶೂಟ್ದಿಂದ ಬಂದವರಲ್ಲ. ಏನು ಅವಾಗಿಂದ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಿಂದಲೂ ಇವರು ಹೋರಾಟ ಮಾಡ್ಕೊತೆ ಬೆಳೆದವ್ರು ಹೋಯ್ತು. ಮ್ಯಾಗಿನಿಂದ ಬಂದು ನಾಯಕರಲ್ಲ ಇವರು. ಸರ್, ನಮ್ಮ ಕಣ್ಮುಂದೆ